ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಹಾಲು ಪೌಡ್ರಿಂದ ಹೇಗೆ ಪನ್ನೀರ್ ಮಾಡೋದು ಮತ್ತು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಇಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಬೀಜ ಎಲ್ಲ ತಗೊತೀನಿ. ಈಗ ನಿಂಬೆ ರಸ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಪೂರ್ತಿ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಹಾಲು ಪೌಡರ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಹಾಲು ಪೌಡರ್ನ ತೊಗೊಂಡಿದ್ದೀನಿ. ಈಗ ನಾನು ಈ ಪಾತ್ರೆಗೆ ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸ್ತೀವೋ ಆ ಪಾತ್ರೆಗೆ ಇದೇ ಗ್ಲಾಸಲ್ಲಿ 4 ರಿಂದ 5 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡಿದ್ದನ್ನ ಬಿಸಿನೀರು ಕಾಯಕ್ಕೆ ಇಟ್ಕೊಳ್ಳೋಣ. ಈಗಲೇ ನಾನು ಇದಕ್ಕೆ ಹಾಲು ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಅಂಗನವಾಡಿಲಿ ಸ್ಕೂಲಲ್ಲೆಲ್ಲ ಮಕ್ಳಿಗೆ ಕೊಡ್ತಾರಲ್ಲ, ಅದೇ ಹಾಲು ಪೌಡರ್. ನಾವು ಏನು ಮಾಡಲ್ಲ ಅದರಲ್ಲಿ ಅಂತ ಅನ್ನೋದಾದರೆ ನೀವು ಕೂಡ ಈ ಥರ ಟ್ರೈ ಮಾಡಿ. ಅಂಗಡಿಯಲ್ಲಿ ಪನ್ನೀರು ರೇಟ್ ಜಾಸ್ತಿನೇ ಇದೆ, ಅದರಿಂದ ಹಾಲು ಪೌಡರಿಂದ ನಾನು ಟ್ರೈ ಮಾಡೋಣ ಅಂತ ಒಂದ್ಸತಿ ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಅದರಿಂದ ನಾನು ನಿಮಗೂ ತೋರಿಸ್ಬೇಕು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಹಾಲು ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕು ನೀರು ಜೊತೆ, ಗಂಟಿಲ್ದೇ ಇರೋ ಥರ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಸ್ಪೂನು ಸಾಲಲ್ಲ ಅನ್ನಿಸ್ತು, ಅದರಿಂದ ನಾನು ಸೌಟ್ನ ತೊಗೊಂಡಿದ್ದೀನಿ. ನೀವು ಸ್ವಲ್ಪನೇ ಟ್ರೈ ಮಾಡಿ ನೋಡಿ, ಆಮೇಲೆ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾರ್ಮಲ್ ಹೇಗೆ ಅಂಗಡಿಲಿ ಹಾಲು ಪೌಡರ್ ಅಂದರೆ ಅಂಗಡಿಲಿ ಏನು ಪನ್ನೀರ್ ತೊಗೊತೀವಿ ಸೇಮ್ ಟೇಸ್ಟೇ ಇರುತ್ತೆ. ಹಾಲು ಪೌಡ್ರ್ ಅಂತ ಅನಿಸೋದೇ ಇಲ್ಲ. ನೀವು ಟ್ರೈ ಮಾಡಿ ನೋಡ್ಬೋದು. ಹಾಲು ಕಾಯ್ತಾ ಹಾಗೇ ಪೌಡರ್ ಎಲ್ಲ ಕರಗೋಗುತ್ತೆ. ಆದರೆ ಕೈ ಬಿಡದೆ ಈ ಥರ ಕ್ಲೀನಾಗಿ ಒಂದು ಗಂಟೆ ಇರೋ ಥರ ಗಂಟೆಲ್ಲ ಹೊಡ್ಕೊಬೇಕು. ಹಾಲು ಪೌಡರು ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಂತ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ನಾನು ಹೇಗೆ ಮಾಡಿ ತೋರಿಸ್ತೀನಿ, ನೀವು ಅದೇ ಥರ ಮಾಡಿದ್ರೆ ಕರೆಕ್ಟ್ ರೆಸಿಪಿ ಬರುತ್ತೆ. ನೀವು ಅಂಗಡಿಲೂ ಕೂಡ ಹಾಲು ಪೌಡರ್ ಸಿಗುತ್ತೆ, ಅದನ್ನು ಬಳಸ್ಬೋದು. ನಾನಿಲ್ಲಿ ಯಾವ ಪೌಡರ್ ಉಪಯೋಗಿಸಿದ್ದೀನಿ ಅಂತ ತೋರಿಸ್ತೀನಿ. ಈ ಪೌಡರ್ನ ಯೂಸ್ ಮಾಡಿದ್ದೀನಿ ನಾನು. ಇದು ಸ್ಕೂಲಲ್ಲಿ ಕೊಡ್ತಾರೆ ಮಕ್ಕಳಿಗೆ ಹಾಲು ಕುಡಿಯೋಕ್ಕೆ ಅಂತ. ಅದನ್ನು ತಂದು ಮಿಕ್ಕಿರೋದನ್ನು ಮಾರ್ತಾರೆ, ಅಲ್ಲಿ ನಾವು ತೊಗೊಂಡಿರೋದು. ಈ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದರಲ್ಲಿ ಕಾಫಿ ಟೀ ಕುಡಿಯೋಲ್ಲ, ಕಫ ಆಗುತ್ತೆ ಅನ್ನೋದಾದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ರಸಗುಲ್ಲ ಕೂಡ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ಕೊಡ್ತೀನಿ ರೆಸಿಪಿನ, ರಸಗುಲ್ಲ ರೆಸಿಪಿನ. ಸ್ವೀಟ್ಸು ಮಾಡ್ಬೋದು, ರಸಗುಲ್ಲನೂ ಮಾಡ್ಬೋದು. ನಾನೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ರೇಟ್ ಬಂದ್ಬಿಟ್ಟು 1 kg ಇದೆ, ಮತ್ತು ಇದು ರೇಟ್ ಬಂದ್ಬಿಟ್ಟು 120 ರೂಪಾಯಿ ಕೊಟ್ವಿ. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಹಾಲು ಪೌಡರಿಂದ ಅಂಗಡಿಯಲ್ಲಿ ತೊಗೊಂಬಂದು ತಿನ್ನೋದಕ್ಕಿಂತ ನಾವೇ ಮನೇಲಿ ರೆಡಿ ಮಾಡಿಕೊಂಡು ಈ ಥರ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೇಮ್ ಅಂಗಡಿಲಿ ಹೆಂಗೆ ಸಿಗುತ್ತೋ ಅದೇ ಥರ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲು ಪೌಡರ್. ಇಕ್ಕಾದ್ಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಿಂಬೆ ರಸ ಏನು ಬಿಟ್ಕೊಂಡಿದ್ವಿ ಅದನ್ನು ಹಾಕ್ತಾ ಹೋಗ್ತೀನಿ. ಇವಾಗ ನಾವು ನಿಂಬೆ ಹಣ್ಣಿನ ರಸನ ಹಾಕ್ಕೊಂಬಿಡೋಣ. ಇವಾಗಲೇ ಪೂರ ಹಾಕ್ಕೊತೀನಿ. ಆಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, ಹಾಲು ಹೊಡಿತಾ ಇದೆ. ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಇದು ಹಾಲು ಚೆನ್ನಾಗಿ ಹೊಡೆಯೋ ತನಕ ನಾನು ಬಟ್ಟೆ ರೆಡಿ ಮಾಡ್ಕೊತೀನಿ. ಈ ಥರದ್ದು ಯಾವುದಾದ್ರೂ ಪಂಚೆನೋ ಲುಂಗಿನೋ ಈ ಥರದ್ದು ಯಾವುದಾದ್ರು ಒಂದು ಬಟ್ಟೆ ತೊಗೊಳ್ಳಿ. ನೋಡ್ತಾ ಇರ್ಬೋದು ಹಾಲು ಎಷ್ಟು ಚೆನ್ನಾಗಿ ಹೊಡ್ಕೊತಾ ಇದೆ ಅಂತ. ಈಗ ನಾವು ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಹಾಲಲ್ಲಿ ಎಷ್ಟು ಚೆನ್ನಾಗಿ ಹೊಡ್ಕೊಂತು ಅಂತ. ಹಾಲೇ ಬೇರೆ ನೀರೇ ಬೇರೆ ಹೊಡ್ಕೊಂತು. ಇವಾಗ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗೆ ಬಿಟ್ಬಿಡೋಣ. ನಾನೀಗ ಇಲ್ಲಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಟ್ಟೆಗೆ ಅದು ಪೂರ್ತಿ ತಣ್ಣಗಾದ್ಮೇಲೆ ಸೋಸ್ಕೊತೀನಿ. ಹೆಂಗೆ ಸೋಸ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಇವಾಗ ಸ್ವಲ್ಪ ಐಸ್ ಟ್ಯೂಬ್ಸ್ ಹಾಕಿದ್ದೀನಿ ಪೂರ್ತಿ ತಣ್ಣಗಾಗಲಿ ಅಂತ. ಪೂರ್ತಿ ತಣ್ಣಗಾಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಥರ ನೀರೇ ಬೇರೆ ಸಪ್ರೇಟ್ ಆಗಿಬಿಡುತ್ತೆ ಪೂರ್ತಿ. ಆ ಹಾಲು ಪೌಡರ್ ಪನ್ನೀರ್ ಆಗೋದು ಏನಿದೆ ಹೊಡ್ಕೊಂಡಿರೋ ಹಾಲು ಅದು ಪೂರ್ತಿ ಗಟ್ಟಿಯಾಗುತ್ತೆ ಮತ್ತು ಸಪ್ರೇಟ್ ಆಗುತ್ತೆ. ಅದೇ ಬೇರೆ ಇದೇ ಬೇರೆ. ಅದರಿಂದ ನಾನು ಸ್ವಲ್ಪ ಐಸ್ ಟ್ಯೂಬ್ಸ್ನ ಯೂಸ್ ಮಾಡಿದ್ದೀನಿ ನೋಡಿ, ನೀವು ಯೂಸ್ ಮಾಡ್ಬೋದು.
ಇದು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಈ ಥರದ್ದೊಂದು ತೂತು ಬೋಸಿ ಅಂತ ಕರಿತೀವಿ ನಾವು. ಈ ಥರದ್ದನ್ನು ಅದನ್ನು ತೊಗೊಂಡು ಇಲ್ಲಿ ಇಟ್ಕೊಂಡು ಅದ್ರ ಮೇಲೆ ಬಟ್ಟೆ ಹಾಸ್ಕೊಂಡು ಈ ಥರ ಬಟ್ಟೆನ ಅದ್ರ ಮೇಲೆ ಹಾಸ್ಕೊಂಡು ಇವಾಗ ಏನು ಹೊಡ್ಕೊಂಡಿರೋ ಹಾಲೇನಿದೆ ಅದನ್ನು ಹಾಕ್ತಾ ಹೋಗ್ತೀನಿ. ಇವಾಗ ಇದನ್ನು ಕೋಲ್ಡ್ ನೀರಲ್ಲಿ ಹಾಗೇನೆ ಇನ್ನೊಂದ್ಸತಿ ಎಲ್ಲ ಪೂರ್ತಿ ಸೋರಿಸ್ಬಿಟ್ಟು ನಾನು ತೋರಿಸ್ತೀನಿ. ನೀನು ಇರ್ಬೋದು ನೀವು ಈ ಥರ ಆಗಿದೆ. ಇವಾಗ ಅದು ನಾವು ನಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದಲ್ಲ ಅದರಿಂದ ಸ್ವಲ್ಪ ತಣ್ಣೀರು ತೊಳ್ಕೊತೀನಿ. ಹುಳಿ ಅಂಶ ಸ್ವಲ್ಪ ಹೋಗಲಿ ಅಂತ ಇವಾಗ ಇದನ್ನು ಮತ್ತೆ ಸೋರಿಸಿ ಹಿಂಡಿ ತಗೊಳ್ಳೋಣ ತೋರಿಸ್ತೀನಿ ರೀ ನಾನು. ಈ ಥರ ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಎರಡೂ ಕೈ ಯೂಸ್ ಮಾಡಿ ಈ ಥರ ನೀರೆಲ್ಲ ಹಿಂಡ್ಕೊಳ್ಳಿ. ನಾನು ಹಿಂಡ್ಬಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ. ಈ ಥರ ಇವಾಗ ಟೈಟಾಗಿ ಹಿಂಡ್ಕೊಂಡಿದ್ದೀನಿ. ಇವಾಗ ಈ ಪಾತ್ರೆನ ಕೂಡ ತೊಳ್ಕೊಂಡಿದ್ದೀನಿ. ಅದ್ರ ಕೆಳಗಡೆಗೆ ಒಂದು ದೊಡ್ಡ ತಟ್ಟೆ ಇಟ್ಕೊಂಡು ಈ ಥರ ಅದ್ರ ಮೇಲೆ ಪಾತ್ರೆ ಇಟ್ಕೊಂಡು ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಸ್ವಲ್ಪ ನೀರಂಶ ತಾಪಂಶ ಎಲ್ಲ ಹೋಗಬೇಕು. ಇವಾಗ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇಟ್ಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಭಾರವಾಗಿರೋ ಕಲ್ಲು ಇಲ್ಲ ನೀರು ತುಂಬಿರೋ ಪಾತ್ರೆನೂ ಇಟ್ಕೊಬೇಕು. ನಾನು ಇಟ್ಟು ತೋರಿಸ್ತೀನಿ. ಇದನ್ನು ನಾನು ಆ ಪಾತ್ರೆ ಬೇಡ ಅಂತ ತೆಗೆದುಬಿಟ್ಟೆ. ಇದನ್ನು ನಾನು ಬಾಕ್ಸ್ ಶೇಪಲ್ಲಿ ಮಾಡಿಬಿಟ್ಟು ಈ ಥರ ಮುಚ್ತೀನಿ. ನೋಡ್ತಾ ಇರ್ಬೋದು ನೀವು ನೀರು ಹೇಗೆ ಬಿಡ್ತಿದೆ ಅಂತ. ಇನ್ನೂ ನೀರು ಜಾಸ್ತಿ ಬಿಡುತ್ತೆ. ಇದ್ರ ಮೇಲೆ ಏನಾದರೂ ಭಾರವಾಗಿರೋದು ನೀರು ತುಂಬಿ ಇಡಬೇಕು. ಆ ಥರ ಇದ್ರ ಮೇಲೆ ಪಾತ್ರೆನಾದರೂ ಇಡ್ಬೋದು, ಇಲ್ಲಾಂದರೆ ಕಲ್ಲು ಇಡ್ತೀವಿ ಅಂದರೆ ಕಲ್ಲಾದರೂ ಇಡ್ಬೋದು. ಇವಾಗ ನಾನು ಇದ್ರ ಮೇಲೆ ಇಟ್ಟು ಇದ್ರ ಮೇಲೆ ಕಲ್ಲು ಇಲ್ಲ ಪಾತ್ರೆಯಲ್ಲಿ ತುಂಬಿರೋದು. ನಾನಿವಾಗ ಇದ್ರ ಮೇಲೆ ನೀರು ತುಂಬಿರೋವಂಥದ್ದು ಭಾರವಾಗಿರೋದು ಇದನ್ನು ಪಾತ್ರೆನ ಇಡ್ತಾ ಇದ್ದೀನಿ. ಹೀಗೆ 1 ಅವರ್ ಇಟ್ಬಿಟ್ಟು ಆಮೇಲೆ ತೆಗೆದ್ರೆ ನಮಗೆ ಫ್ರೆಶ್ ಆಗಿರೋದು ಪನ್ನೀರ್ ಸಿಗುತ್ತೆ. ನಾವು ಮನೇಲಿ ಮಾಡಿಕೊಂಡು ತಿನ್ಬೋದು. ಆಚೆಯಿಂದ ತರೋದು ಅಷ್ಟು ಹೆಲ್ದಿ ಅಲ್ಲ ಅನಿಸುತ್ತೆ. ಅದರಿಂದ ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ಈ ಥರ ತಿನ್ನಿ. ಇವಾಗ ಇದರಲ್ಲಿ ಪನ್ನೀರಿಂದ ಏನು ನೀರು ಬರುತ್ತೆ ಅದೆಲ್ಲ ಇಲ್ಲಿ ಶೇಖರಣೆ ಆಗುತ್ತೆ. ಈಗ 1 ಅವರ್ ಇದನ್ನು ಟಚ್ ಮಾಡೋಂಗಿಲ್ಲ, ಹಂಗೆ ಇಟ್ಬಿಡ್ತೀನಿ. 1 ಅವರ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಹೇಗೆ ಬರ್ತೈತೆ ಅಂತ. ನೀವು ಹೀಗೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಈಗ ಬಂತು ಅಂತ. ಈಗ 1 ಅವರ್ ಬಿಟ್ಟು ಹೆಂಗಾಗಿದೆ ಅಂತ ತೋರಿಸ್ತೀನಿ, ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ತನಕ ಬಾಯ್ ಬಾಯ್. 1 ಅವರ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ನೀರು ಎಷ್ಟು ಬಿಟ್ಟಿದೆ ಅಂತ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನಿಮಗೆ ಯಾವ ಸೈಜ್ ಬೇಕು, ಯಾವ ಥರ ಶೇಪ್ ಪೀಸ್ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಮಾಮೂಲಿ ಬಾಕ್ಸ್ ಟೈಪೇ ಕಟ್ ಮಾಡ್ತಿದ್ದೀನಿ. ಇದನ್ನೆಲ್ಲ ನೀವು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿರ್ಬೋದು. ಅದ್ರ ಮಿಕ್ಕಿದ್ರೆ ಇಲ್ಲ ಹಾಲು ಪೌಡರ್ ಇದ್ದರೆ ಮಕ್ಕಳು ಕೊಟ್ಟಿರೋದು ನಾವು ಟೀ ಕಾಫಿ ಮಾಡಲ್ಲ ವೇಸ್ಟ್ ಅಂತ ಅನಿಸಿದ್ರೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಪನ್ನೀರನ್ನ ಹೊರಗಡೆಯಿಂದ ತಂದಿದ್ದು ಇದೇ ಥರ ಇರುತ್ತೆ ಟೇಸ್ಟು. ಅಂದರೆ ಈ ಪುಡಿ ಬರಲ್ಲ ಅಷ್ಟೇ. ಇದು ಮನೇಲಿ ನಾವೇ ಮಾಡಿರೋದ್ರಿಂದ ಪುಡಿ ಬರುತ್ತೆ. ಈ ಪುಡಿ ಏನೆಲ್ಲ ಬಿಟ್ಕೊತಾ ಇದೆಯಾ ಅಂತ ಅನ್ಕೊತಾ ಇರ್ಬೋದು. ಇಲ್ಲ ಬಿಟ್ಕೊಳ್ಳಲ್ಲ, ನಾವು ಮುರಿದ್ರೆ ಮಾತ್ರ ಮುರ್ಕೊಳ್ಳುತ್ತೆ. ನಾನು ಹಿಂಗೆ ಕಟ್ ಮಾಡಬೇಕಾದ್ರೆ ಇಲ್ಲಿ ಹಿಂಗೆ ಸ್ಮ್ಯಾಶ್ ಥರ ಆಯಿತು. ಮತ್ತು ಇದರಲ್ಲಿ ಕಚ್ಕೊಂಡಿತ್ತಲ್ಲ ತುದಿಲಿ ಮುಚ್ಚಬೇಕಾದ್ರೆ ಅದು ಪುಡಿಯೋದು ಅದೇನು ವೇಸ್ಟ್ ಆಗೋಲ್ಲ, ಅದು ಕೂಡ ಹಾಕ್ಬೋದು. ನಾನು ಪನ್ನೀರ್ ರೆಸಿಪಿ ಈ ಪನ್ನೀರ್ನ ಏನು ಮಾಡ್ತೀನಿ, ಯಾವ ರೆಸಿಪಿ ಮಾಡ್ತೀನಿ, ಗ್ರೇವಿನ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ಥರ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.